रत्नाकरः किं कुरुते स्वरत्नैः विन्ध्याचलः किं करिभिः करोति श्रीखण्डखण्डैः मलयाचलः किं परोपकाराय सतां विभूतयः। ಸಹೃದಯ ಶ್ರೋತೃ ಬಾಂಧವರಿಗೆ ಪ್ರಣಾಮಗಳು. ಸುಭಾಷಿತ ರತ್ನ ಭಾಂಡಾಗಾರ ಎಂಬ ಗ್ರಂಥದಿಂದ ಆಯ್ದಂತಹ ಈ ಒಂದು ಸುಭಾಷಿತ ಅತ್ಯಂತ ಮನೋಹರವಾಗಿದೆ ಮತ್ತು ನಮ್ಮ ಜೀವನವನ್ನು ನಾವು ಹೇಗೆ ನಡೆಸಬೇಕು ಎಂಬ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದೆ. ತುಂಬ ಮನೋಹರವಾದಂತಹ ಈ ಶ್ಲೋಕವನ್ನು ಒಮ್ಮೆ ಅವಲೋಕನ ಮಾಡೋಣ. ರತ್ನಾಕರಃ ಕಿಂ ಕುರುತೆ ಸ್ವರತ್ನೈಃ ವಿಂಧ್ಯಾಚಲಃ ಕಿಂ ಕರಿಭಿಃ ಕರೋತಿ ಶ್ರೀಖಂಡಖಂಡೈಃ ಮಲಯಾಚಲಃ ಕಿಂ ಪರೋಪಕಾರಾಯ ಸತಾಂ ವಿಭೂತಯಃ ಅಂತ ಅರ್ಥಾಂತರನ್ಯಾಸ ಎಂಬ ಅಲಂಕಾರದ ಮುಖಾಂತರ ಕವಿ ತಾನು ಹೇಳಬೇಕಾದಂತಹ ವಿಷಯವನ್ನು ಪ್ರತಿಪಾದನೆ ಮಾಡ್ತಾನೆ. ಸತಾಂ ವಿಭೂತಯಃ ಪರೋಪಕಾರಾಯ, ಸಜ್ಜನರ ಸಂಪತ್ತು ಎನ್ನುವುದು ಯಾವಾಗಲೂ ಅದು ಬೇರೆಯವರ ಉಪಕಾರಕ್ಕೋಸ್ಕರವಾಗಿರ್ತದೆ. ಅಂದರೆ ಸ್ವಂತಕ್ಕಿಂತ ಬೇರೆಯವರ ಉಪಕಾರಕ್ಕೋಸ್ಕರವೇ ಅಧಿಕವಾಗಿ ಇರ್ತದೆ ಅಂತ ಅರ್ಥ. ಸಜ್ಜನರು ಅಂತ ಅವರನ್ನು ಯಾಕೆ ನಾವು ಕರಿತೇವೆ ಅಂತಂದರೆ, ಸ್ವಂತಕ್ಕೆ ಒತ್ತು ಕಡಿಮೆ ಮಾಡಿದಾಗ ಸಂತನಾಗ್ತಾನೆ ಅಂತ. ಯಾರು ಸಂತ ಅಂದರೆ, ಯಾರು ತಾನು ಸಂಗ್ರಹ ಮಾಡಿದ, ತಾನು ಸಂಪಾದಿಸಿದ ವಸ್ತುವನ್ನು ತನ್ನ ಸ್ವಂತಕ್ಕೆ ಬಳಸದೆ ಅಥವಾ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿ ಬೇರೆಯವರಿಗೆ ಉಪಕಾರವಾಗುವ ಹಾಗೆ ಅದನ್ನು ಪ್ರಯೋಗ ಮಾಡ್ತಾನೋ ಅಂಥವನು ಸಂತನಾಗ್ತಾನೆ. ಅಂತಹ ಸಜ್ಜನರ ಸಂಪತ್ತು ಎನ್ನುವುದು ಪರೋಪಕಾರಕ್ಕಾಗಿ ಇರ್ತದೆ ಅಂತ ಈ ಶ್ಲೋಕ ತಿಳಿಸ್ಕೊಡುತ್ತೆ. 3 ಉದಾಹರಣೆಯನ್ನು ತೋರಿಸ್ತಾನೆ. ರತ್ನಾಕರಃ ಸ್ವರತ್ನೈಃ ಕಿಂ ಕುರುತೆ. ಸಮುದ್ರ ತನ್ನ ಗರ್ಭದಲ್ಲಿ ರತ್ನವನ್ನು ಶೇಖರಿಸಿ ಇಟ್ಟುಕೊಂಡದ್ದಿದ್ದರೂ ಆ ರತ್ನದಿಂದ ಸಮುದ್ರ ಕಿಂಕುರುತೆ, ಅದು ತನ್ನ ಸ್ವಂತಕ್ಕೆ ಏನು ಮಾಡ್ಕೊಳ್ತದೆ? ಏನೂ ಮಾಡ್ಕೊಳ್ಳೋದಿಲ್ಲ, ಅದು ಪರರಿಗೆ ಉಪಕಾರಕ್ಕಾಗಿ ಇರುವುದು ಅಂತ ಅರ್ಥ. ವಿಂಧ್ಯಾಚಲಃ ಕಿಂ ಕರಿಭಿಃ ಕರೋತಿ ಅಂತ ಮುಂದೆ ಹೇಳ್ತಾನೆ. ವಿಂಧ್ಯ ಪರ್ವತ ಎಂಬಂತಹ ಪರ್ವತದಲ್ಲಿ ಗಜ ಸಂಪತ್ತು ಎನ್ನುವುದು ಯಥೇಷ್ಟವಾಗಿದೆ. ಹಾಗಂತ ಆ ಗಜ ಸಂಪತ್ತಿನಿಂದ ವಿಂಧ್ಯ ಪರ್ವತಕ್ಕೆ ಏನೂ ಪ್ರಯೋಜನ ಇಲ್ಲ. ಆದರೂ ಆ ವಿಂಧ್ಯ ಪರ್ವತ ಗಜ ಸಂಪತ್ತನ್ನು ಯಾಕೆ ಕಾಪಾಡಿಕೊಂಡು ಬರ್ತದೆ ಅಂದರೆ ಅದು ಬೇರೆಯವರ ಉಪಕಾರಕ್ಕೋಸ್ಕರ ಅಂತ ಅರ್ಥ. ಶ್ರೀಖಂಡಖಂಡೈಃ ಮಲಯಾಚಲಃ ಕಿಂ ಅಂತ. ಮಲಯ ಪರ್ವತ ಎಂಬುದು ಗಂಧ ಚಂದನ ವೃಕ್ಷಗಳ ಬೆಳವಣಿಗೆಗೆ ಅತ್ಯಂತ ಪ್ರಶಸ್ತವಾದಂತಹ ಪರ್ವತ. ಅಲ್ಲಿರುವಂತಹ ಶ್ರೀಖಂಡಖಂಡೈಃ ಗಂಧ ಚಂದನ ವೃಕ್ಷಗಳ ಖಂಡಗಳಿಂದ ಆ ಪರ್ವತಕ್ಕೆ ಏನಾದರೂ ಪ್ರಯೋಜನ ಉಂಟಾ ಅಂದರೆ ಏನೂ ಪ್ರಯೋಜನ ಇಲ್ಲ. ಆದರೂ ಅದು ಯಾಕೆ ಸಂಗ್ರಹ ಮಾಡಿಟ್ಕೊಳ್ತದೆ ಅಂತಂದರೆ, ಶ್ರೀಖಂಡಗಳನ್ನು ಯಾಕೆ ಬೆಳೆಸ್ತದೆ ಅಂತಂದರೆ ಅದು ಬೇರೆಯವರ ಉಪಕಾರಕ್ಕೋಸ್ಕರ ಅದು ಈ ಕೆಲಸವನ್ನು ಮಾಡ್ತದೆ ಅಂತರ್ಥ. ಹೀಗೆ 3 ಉದಾಹರಣೆಗಳಲ್ಲಿ ಸಮುದ್ರ, ವಿಂಧ್ಯ ಪರ್ವತ, ಮಲಯಾಚಲ ಈ 3 ಪರ್ವತಗಳು ಕೂಡ ತಮ್ಮಲ್ಲಿರುವ ಸಂಪತ್ತನ್ನು ಪರೋಪಕಾರಕ್ಕಾಗಿ ಉಪಯೋಗಿಸ್ತವೆ. ಇದು ಏನನ್ನು ಸೂಚಿಸ್ತದೆ ಅಂದರೆ, ಸಜ್ಜನರು ತಮ್ಮಲ್ಲಿರುವ ವಿಭೂತಿಯನ್ನು ಬೇರೆಯವರ ಉಪಕಾರಕ್ಕೋಸ್ಕರ ಬಳಸ್ತಾರೆ ಅಂತ. ನಾವು ಕೂಡ ನಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿದ ಅಂಶದಲ್ಲಿ ನಾವು ಪರೋಪಕಾರಕ್ಕೋಸ್ಕರ ಅದನ್ನು ಬಳಸಿದರೆ ಆಗ ನಮ್ಮ ಜೀವನ ಎನ್ನುವುದು ಸಾರ್ಥಕವಾಗತ್ತೆ. ನಾವು ಮನುಷ್ಯತ್ವದಿಂದ ದೇವತ್ವದ ಕಡೆಗೆ, ಸಂತ ಪದವಿಯ ಕಡೆಗೆ ನಾವು ಹೋಗ್ತೇವೆ ಎನ್ನುವುದನ್ನು ಈ ಶ್ಲೋಕ ತಿಳಿಸಿಕೊಡ್ತದೆ.